ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ವೀಡಿಯೋದೊಳಗಡೆ ಹೋಗೋಣ. ಸೊ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ತಿದ್ದಂಗೆ ನನ್ನ ಮಗಳೇ ಇವತ್ತು ಬಾಗಿಲು ಕಸ ಹೊಡೆದು ಅವಳೇ ನಾನೇ ಇವತ್ತು ರಂಗೋಲಿ ಹಾಕ್ತೀನಿ ಅಂದ್ಲ. ಹಾಗಾಗಿ ಸರಿ ಹಾಕು ಅಂತ ಹೇಳಿ ನಾನು ಅವಳಿಗೇನು ನಾನೇ ಹಾಕ್ತೀನಿ ಅಂತ ಹೇಳಲಿಲ್ಲ. ಅವಳಿಗೆ ಏನು ಇಷ್ಟ ಬರುತ್ತೋ ಅದನ್ನು ಹಾಕಲಿ ಅಂತ ನಾನು ಬಿಟ್ಟೆ. ಅವಳೇ ಬಾಗಿಲೆಲ್ಲ ಗುಡಿಸಿ ಒಳಗಡೆಯಿಂದ ನೀರು ತೊಗೊಂಬಂದು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ಲು. ಬಟ್ ಅವಳು ಫಸ್ಟ್ ಟೈಮೆಲ್ಲ ಹಾಕ್ತಾಯಿರೋದು, ಅವಳಿಗೆ ಬಂದಂಗೆ ಹಾಕ್ತಾಯಿದ್ಲು. ನಾನು ಏನೂ ಹೇಳೋಕ್ಕೋಗಿಲ್ಲ. ಬಟ್ ಕೈ ಮಾತ್ರ ಒರೆಸ್ಕೊಂಡು ಹಾಕು ಅಂತ ಹೇಳ್ತಾಯಿದ್ದೆ. ಹಸಿ ಕೈಯಲ್ಲಿ ಹಾಗೆ ಹಾಕಿದ್ರೆ ರಂಗೋಲಿ ಅದು ಬೀಳ್ತಾ ಇರಲಿಲ್ಲ, ಹಾಕೋದು ಅಳಿಸೋದು ಮಾಡ್ತಾಯಿದ್ಲು. ಅದಕ್ಕೆ ನಾನು ಕೈನ ಒರೆಸ್ಕೊಂಡು ಹಾಕು ಅಂತ ಹೇಳ್ತಾಯಿದ್ದೆ. ಆಮೇಲೆ ಹಾಕಿದ್ಲು. ಅವಳಿಗೆ ಸ್ಟಾರ್ ಬಿಡಿಸ್ತೀನಿ ಅಂದ್ಲು. ಸ್ಟಾರ್ ಬಿಡ್ಸೋಕ್ಕೆ ಬಂದಿಲ್ಲ. ಮತ್ತೆ ಒಂದು ಸರಿ ಬಿಡಿಸ್ಬಿಟ್ಟು ಮತ್ತೆ ಅಳಿಸಿದ್ಲು. ಯಾಕೆ ಅಂದರೆ ಅವಳು ಇದೇ ಫಸ್ಟ್ ಟೈಮ್ ಇರೋದು, ಅದಕ್ಕೆ ಅವಳಿಗೆ ಹೆಂಗೆ ಬರುತ್ತೋ ಹಾಗೆ ಹಾಕಲಿ ಅಂತ ನಾನು ಸುಮ್ಮನೆ ಆದೆ. ಫಸ್ಟ್ ಟೈಮ್ ಅವಳಿಗೆ ಬರಲಿಲ್ಲ. ಮತ್ತು ಕಾಲಲ್ಲಿ ಅಳಿಸು, ಹೆಂಗೆ ಬರುತ್ತೋ ಹಾಗೆ ಹಾಕು ಅಂತ ನಾನೇ ಹೇಳಿದೆ. ಮತ್ತೆ ಹಾಕಿದ್ಲು ನೀಟಾಗಿ, ಅವಳಿಗೆ ಬಂದಂಗೆ ಹಾಕಿದ್ಲು. ಹಾಕ್ತಿದ್ದಂಗೆ ನಮ್ಮ ಚಿಕ್ಕವಳು ನಿಂತ್ಕೊಂಡು ನೋಡ್ತಾಯಿದ್ಲು, ಏನು ಮಾಡ್ತಾಳೋ ಏನೋ ಅಂತ ಇವಳು. ಹಾಕ್ಬಿಟ್ಟು ಸ್ಕೂಲಿಗೆ ಟೈಮ್ ಆಗುತ್ತೆ, ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಂತೆ ಹೋಗ್ರಿ ಅಂತ ನಾನು ಹೇಳಿದೆ. ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಹೇಳಿ ಬೀನ್ಸ್ ಗಿಡ ಹಾಕಿದ್ನಲ್ಲ, ಅದರಲ್ಲಿ ಬೀನ್ಸ್ ಗಿಡಗಳಲ್ಲಿ ಕೆಲವೊಂದು ಬೀನ್ಸ್ಗಳು ಬಲ್ತಿದ್ವು ಅಂದರೆ ಒಂದು ಲೆವೆಲ್ಲಿಗೆ ಯೂಸ್ ಮಾಡೋ ಥರ ಇತ್ತು. ಹಾಗಾಗಿ ಅದನ್ನು ಕೀಳೋಣ ಅಂತ ಹೇಳಿ ಹೋಗಿದ್ದೆ. ಕ್ಯಾಮ್ರಾಮನ್ ನನ್ನ ಮಗಳು, ಹಾಗಾಗಿ ವಿಡಿಯೋ ಹಾಗೆ ಇರುತ್ತೆ. ಸೊ ಫೈನಲಿ ನನಗೆ ಬೇಕಾಗಿರೋಷ್ಟು ಮಾತ್ರ ಕಿತ್ಕೊಂಡ್ಬಂದೆ. ಏನಕ್ಕೆ ಅಂದರೆ ಉಪ್ಪಿಟ್ಟಿಗೆ. ಸೊ ಉಪ್ಪಿಟ್ಟಿಗೆ ಎಷ್ಟು ಬೇಕು ಅಷ್ಟನ್ನ ಕುಯ್ಕೊಂಬಂದೆ. ನೆಕ್ಸ್ಟ್ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರವೆ ಎಲ್ಲ ಹುರ್ಕೊಂಡೆ. ಅನ್ನ ಸಾಂಬಾರು ಮಾಡೋ ಪ್ಲಾನ್ ಇತ್ತು, ಬಟ್ಟು ಕರೆಂಟೇ ಇರಲಿಲ್ಲ, ಸಿಂಗಲ್ ಫೀಸ್ ಇತ್ತು. ಅದಕ್ಕೆ ಬೇಗ ಆಗೋದು ಈ ಉಪ್ಪಿಟ್ಟು ಚಿತ್ರಾನ್ನ. ಸೊ ಹಾಗಾಗಿ ಇವತ್ತು ಉಪ್ಪಿಟ್ಟನ್ನು ಸೆಲೆಕ್ಟ್ ಮಾಡಿಕೊಂಡೆ. ಉಪ್ಪಿಟ್ಟಿಗೆ ಬೇಕಾಗಿರೋದನ್ನೆಲ್ಲ ಹೆಚ್ಕೊಂಡು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ಸೊ ರವೆ ಹುರಿದಾದ್ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಾಸಿವೆ ಮತ್ತು ಕರ್ಬೇವು ಸೊಪ್ಪು ಹಾಕಿಬಿಟ್ಟು ಸಿಡಿತಿದ್ದಂಗೆ ಈರುಳ್ಳಿನೂ ಹಾಕಿದೆ. ಈರುಳ್ಳಿ ಜಾಸ್ತಿ ಇದ್ದರೆ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಈರುಳ್ಳಿ ಜಾಸ್ತಿನ ಹಾಕ್ತೀನಿ. ಟೊಮೊಟೊ ಮಾತ್ರ ಒಂದೇ ಒಂದು ಹಾಕ್ತೀನಿ, ಈರುಳ್ಳಿ ಜಾಸ್ತಿ ಹಾಕ್ತೀನಿ. ಮತ್ತು ತರಕಾರಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ತಿಂತಾರೆ, ಇಲ್ಲಾಂದರೆ ತಿನ್ನಲ್ಲ, ಮುಟ್ಟೋದೇ ಇಲ್ಲ ಉಪ್ಪಿಟ್ಟನ್ನ. ಹಾಗಾಗಿ ತರಕಾರಿನ ಹಾಕ್ತೀನಿ. ಸೊ ಇದ್ದಿದ್ದು ತರಕಾರಿ ಅಂದರೆ ಏನು, ಕ್ಯಾರೆಟ್ ಎಲ್ಲ ಹಾಕ್ಬೋದು, ಬಟ್ ನನ್ನ ಹತ್ರ ಏನೂ ಇರಲಿಲ್ಲ. ಕ್ಯಾಪ್ಸಿಕಮ್ ಇತ್ತು, ಒಂದು ಆಲೂಗಡ್ಡೆ ಇತ್ತು, ಹಾಗೆ ಬೀನ್ಸ್ ಅಲ್ಲಿಂದ ಗಿಡದಿಂದ ಕಿತ್ಕೊಂಬಂದಿದ್ನಲ್ಲ, ಸೊ ಆ ಬೀನ್ಸ್ ಇತ್ತು. ಅದನ್ನು ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟೆ. ನೆಕ್ಸ್ಟು ಉಪ್ಪು ಅರಶಿನ ಪುಡಿ ಹಾಕ್ಬಿಟ್ಟು ಎಂತ ಅಂದರೆ ನಾನು ಫಸ್ಟೇ ಇದು ಹೆಚ್ಕೊಳೋ ಟೈಮಲ್ಲೇ ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೆ. ಯಾಕೆ ಅಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು 8 ಗಂಟೆ. ಬೇಗ ಆಗಿಬಿಡತ್ತೆ. ನೀರೆಲ್ಲಾದರೂ ಕಾದಿತ್ತು ಅಂದರೆ ಆ ನೀರು ಹಾಕ್ತಿದ್ದಂಗೆ ಬೇಗ ಆಗಿಬಿಡತ್ತೆ. ನಾನು ಹೇಳಿದ್ನಲ್ಲ ನೀರು ಕಾಯಿಸಿಟ್ಟಿದೆ ಅಂತ. ಸೊ ಎಷ್ಟು ಬೇಕು ಅಷ್ಟು ನೀರನ್ನು ನಾನು ಉಪ್ಪಿಟ್ಟಿಗೆ ಹಾಕ್ಕೊಂಡೆ. ಅದು ಉಪ್ಪಿಟ್ಟು ಬೇಗ ಆಗಿಬಿಡತ್ತೆ. ಅವರಿಬ್ಬರು ಸ್ನಾನ ಮಾಡಿಸಿ ರೆಡಿ ಮಾಡಿಸೋದ್ರೊಳಗೆ ಉಪ್ಪಿಟ್ಟು ರೆಡಿಯಾಗಿ ಹೋಗಿರುತ್ತೆ. ಏನು ತುಂಬೋತ್ತೇನು ಹಿಡಿಯಲ್ಲ, ಇದೇನೊಂದು 10 ನಿಮಿಷ ಉಪ್ಪಿಟ್ಟು ಬೇಗ ಆಗಿಬಿಡತ್ತೆ. ಸೊ ಅದಕ್ಕೆ ನಾನು ಇದನ್ನು ಬೇಗ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾಕೆ ಅಂದರೆ ಬೇಗ ಆಗುತ್ತೆ. ಚಿತ್ರಾನ್ನಕ್ಕಿಂತ ಇದೇ ಬೇಗ ಆಗುತ್ತೆ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇವತ್ತು ವೀಡಿಯೋಸ್ನ ನಾನು ಯಾವುದು ತುಂಬ ತೆಗೆದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.